Hi children, very good morning. Welcome to today's EVS class. So children, in the last class we studied about plants and their 5 features. Isn't it children? Yes, so today we are going to learn about different kinds of plants. ಓಕೆನಾ ಮಕ್ಕಳೇ? ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಪ್ಲ್ಯಾಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಅದಕ್ಕೆ ಹೇಗೆ 5 ಫೀಚರ್ಸ್ ಅಪ್ಲಿಕೇಬಲ್ ಆಗುತ್ತೆ, ಹೌ ದ ಪ್ಲ್ಯಾಂಟ್ ಬ್ರೀತ್ಸ್, ಹೌ ಇಟ್ ಟೇಕ್ ದ ಫುಡ್ ಆ್ಯಂಡ್ ಹೌ ಇಟ್ ಗಿವ್ಸ್ ದ ಬರ್ತ್ ಟು ದ ನ್ಯೂ ಪ್ಲ್ಯಾಂಟ್, then how it grows, how it moves alva makle. So these are the 5 features of plants, so we call it as plants as living being alva. Yes, so ivaga ನಾವು different kinds of plants ಅನ್ನು ನೋಡೋಣ ಮಕ್ಕಳೇ. Yes, you can see here alva, ಇಲ್ಲಿ ನೋಡಿ ಮಕ್ಕಳೇ, we can see a thick stem, thin stem and no stem. ಓಕೆನಾ ಮಕ್ಕಳೇ, that is ಗ್ರಾಸ್. ಸೊ ಹುಲ್ಲಿಗೆ ಸ್ಟೆಮ್ ಇರೋಲ್ಲ ಮಕ್ಕಳೇ, ಓಕೆನಾ. ದೆನ್ ನೆಕ್ಸ್ಟ್ ಯು ಕ್ಯಾನ್ ಸಿ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಅಲ್ವಾ. ಕ್ಯಾನ್ ಐಡೆಂಟಿಫೈ ದಿಸ್ ರೋಸ್, ಅಲ್ವಾ, ಗುಲಾಬಿ, ಇದು ದಾಸವಾಳ ಅಲ್ವಾ ಮಕ್ಕಳೇ, ಹೈಬಿಸ್ಕಸ್. ಸೊ ಈ ಥರ ನಾವು ಫ್ಲವರ್ಸಲ್ಲೂ ಕೂಡ ನಾವು ಡಿಫ್ರೆಂಟನ್ನು ನೋಡ್ತೀವಿ. ದ್ಯಾನ್ ಇನ್ ದ ಲೀವ್ಸ್ ಯು ಕ್ಯಾನ್ ಸಿ ದ ಲೀವ್ಸ್ ಆರ್ ವೆರಿ ಸ್ಮಾಲ್, ಹಿಯರ್ ದ ಲೀವ್ಸ್ ಈಸ್ ವೆರಿ ಬಿಗ್. ಸೊ ಚಿಲ್ಡ್ರನ್, ನಾವು ಎಷ್ಟು ಥರ ಡಿಫ್ರೆಂಟ್ ಟೈಪ್ಸ್ ಆಗಿರೋ ಪ್ಲ್ಯಾಂಟ್ಸ್ ನೋಡ್ಬೋದು ಅಲ್ವಾ. ಸೊ ಥಿಕ್ ಸ್ಟೆಮ್, ಥಿನ್ ಸ್ಟೆಮ್, ನೋ ಸ್ಟೆಮ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಆ್ಯಂಡ್ ಲೀವ್ಸ್, isn't it? ಸೊ ಹಾಗಿದ್ರೆ ಟುಡೇ ವಿ ಲರ್ನ್ ಮೋರ್ ಅಬೌಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲ್ಯಾಂಟ್ಸ್. ಓಕೆ ಚಿಲ್ಡ್ರನ್? ಎಸ್, ನಾವು ಆಲ್ ಆಫ್ ಯು ಓಪನ್ ಯುವರ್ SR9 ಚಿಲ್ಡ್ರನ್. ಸೊ ಎಲ್ಲರೂ ನಿಮ್ಮ SR9 ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. Opened? Yes, there you can see a different kinds of plants. Okay, so I'm going to read. Just keep the finger on your textbook. Okay children, we see different plants around us. They have different leaves, stems, roots and flowers. ಓಕೆನಾ ಮಕ್ಕಳೇ? ಸೊ ವಿ ಕ್ಯಾನ್ ಸಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಅರೌಂಡ್ ಅಸ್. ಸೊ ನಾವು ನೋಡ್ಬೋದು ನಮ್ಮ ಸುತ್ತಮುತ್ತ ಎಲ್ಲ ಪ್ಲ್ಯಾಂಟ್ಸ್ಗಳಿದೆ, ತುಂಬ ಪ್ಲ್ಯಾಂಟ್ಸ್ಗಳಿದೆ ಅಲ್ವಾ. ಸೊ ಎಲ್ಲ ಪ್ಲ್ಯಾಂಟ್ಸು ಒಂದೇ ಥರ ಇದೆಯಾ ಮಕ್ಕಳೇ? ನೋ, ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಒನ್ ಅನದರ್ ಅಲ್ವಾ. ಸೊ ಒಂದೊಂದು ಗಿಡಗಳು ಕೂಡ ಒಂದೊಂದು ರೀತಿಯಾಗಿ ಇರುತ್ತೆ ಅಲ್ವಾ. ಸೊ ಎಲ್ಲ ಗಿಡಗಳು ಒಂದೇ ಥರ ಇರಲ್ಲ. ಮೇ ಬಿ ಪಾರ್ಟ್ಸ್ ಆರ್ ಸೇಮ್, ಲೀವ್ಸ್ ಅಲ್ವಾ. ಸೊ ಲೀವ್, ಸ್ಟೆಮ್, ಫ್ಲವರ್, ಬಟ್ ಅದರ ಶೇಪ್ಸ್, ಕಲರ್ಸ್, ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಅಲ್ವಾ ಮಕ್ಕಳೇ. ಎಸ್, ಸೊ ವಿಲ್ ಸಿ ಅಬೌಟ್ ದ ಸ್ಟೆಮ್. ಓಕೆ, ಫಸ್ಟ್ ಒನ್, ಪ್ಲ್ಯಾಂಟ್ಸ್ ವಿತ್ ಡಿಫ್ರೆಂಟ್ ಸ್ಟೆಮ್. ಸೊ ಪ್ಲ್ಯಾಂಟ್ಸಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಗಿರುವಂಥ ಸ್ಟೆಮ್ಸ್ ಇದೆ. ದಟ್ ಈಸ್ ಥಿಕ್ ಆ್ಯಂಡ್ ಥಿನ್. ಸೊ ಥಿಕ್ ಅಂದರೆ ದಪ್ಪ ಮಕ್ಕಳೇ, ಸೊ ಥಿನ್ ಅಂದರೆ ಸಣ್ಣ ಇರೋದು. ಓಕೆನಾ ಮಕ್ಕಳೇ? ಸಿ, ಟ್ರೀಸ್ ಹ್ಯಾವ್ ಥಿಕ್ ಸ್ಟೆಮ್, ಸಮ್ ಪ್ಲ್ಯಾಂಟ್ಸ್ ಹ್ಯಾವ್ ಥಿನ್ ಸ್ಟೆಮ್ಸ್, ಗ್ರಾಸ್ ಆ್ಯಸ್ ನೋ ಸ್ಟೆಮ್. ಸೊ ಗಿಡಗಳಿಗೆಲ್ಲ ತುಂಬ ದಪ್ಪ ಸ್ಟೆಮ್ ಇರುತ್ತೆ. ಓಕೆನಾ ಮಕ್ಕಳೇ? ದೆನ್ ಸ್ವಲ್ಪ ಗಿಡ ಆಗಿರ್ಬೋದು, ಕೆಲವೊಂದು ಮರಗಳೇನಾಗಿರುತ್ತೆ ಅದರ ಸ್ಟೆಮ್ ತಿನ್ನಾಗಿರುತ್ತೆ. ಸೊ ವೆರಾಸ್ ಗ್ರಾಸ್, ಸೊ ಹುಲ್ಲಿಗೆ ಸ್ಟೆಮ್ಮೇ ಇರೋಲ್ಲ. ಓಕೆನಾ? ನೋ ಸ್ಟೆಮ್. ಕ್ಲಿಯರ್ ಚಿಲ್ಡ್ರನ್? ಅರ್ಥ ಆಗ್ತಿದೆಯಾ? ನೋಡಿ, ಡಿಫ್ರೆಂಟ್ ಟೈಪ್ ಆಫ್ ಸ್ಟೆಮ್ ಇದೆ ಅಲ್ವಾ. ಥಿಕ್ ಸ್ಟೆಮ್, ಥಿನ್ ಸ್ಟೆಮ್, ನೋ ಸ್ಟೆಮ್. ಓಕೆ ಚಿಲ್ಡ್ರನ್? ನೆಕ್ಸ್ಟ್, ಟರ್ನ್ ಯೋರ್ ಪೇಜ್ SR10. Yes, you can see plants with different leaves. So plants with different leaves. Some plants have small leaves, some plants have big leaf. Okay na makle? So you can see here. So some plants ಏನಾಗಿದೆ, ತುಂಬ ಲೀವ್ಸ್ಗಳು ಚಿಕ್ಕದಾಗಿದೆ and some are very big. ಓಕೆ, ಯು ಕ್ಯಾನ್ ಸಿ ಫಾರ್ ಎಕ್ಸಾಂಪಲ್. ಸೊ ನಿಮ್ಮ ಮನೆ ಹತ್ರ ಇದೆಲ್ಲ ಗಿಡಗಳು ಚಿಕ್ಕದು ಮೀನ್ಸ್ ಒಂದು ಗಿಡ ಇರುತ್ತಲ್ವ, ಆ ಗಿಡದಲ್ಲೆಲ್ಲ ಎಲೆಗಳು ನೋಡಿ ಸೈಜ್ ಹೇಗಿರುತ್ತೆ,
ಚಿಕ್ಕದಾಗಿರುತ್ತೆ. ಸೊ ವೆರಾಸ್ ಯು ಅಬ್ಸರ್ವ್ ಇನ್ ದ ಬನಾನಾ ಟ್ರೀ ಪ್ಲ್ಯಾಂಟ್. ಸೊ ಬನಾನಾ ಪ್ಲ್ಯಾಂಟ್ ಗೊತ್ತಿದೆ ಅಲ್ವಾ, ಬಾಳೆ ಗಿಡ. ಸೊ ಬಾಳೆ ಗಿಡ ಎಲೆ ನೋಡಿದ್ದೀರಾ ಮಕ್ಕಳೇ, ಎಷ್ಟು ದೊಡ್ಡದಿರುತ್ತೆ ಒಂದೊಂದು ಲೀಫ್ ಅಲ್ವಾ. ಸೊ ದಿಸ್ ವಿ ಕ್ಯಾನ್ ಸಿ ಅ ಡಿಫ್ರೆಂಟ್ ಟೈಪ್ ಆಫ್ ಲೀವ್ಸ್. ಸೊ ವಿ ಕ್ಯಾನ್ ಸಿ ಅ ಸ್ಮಾಲ್ ಲೀಫ್ ಆ್ಯಂಡ್ ಬಿಗ್ ಲೀಫ್. ಗೊತ್ತಾಯ್ತಲ್ಲ ಮಕ್ಕಳೇ. ಸೊ ನೋಡಿ, ಲೀಫಲ್ಲೂ ನಮಗೆ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಲೀವ್ಸ್ ಇರುತ್ತೆ ಅಲ್ವಾ. ಸೊ ಒಂದೊಂದು ಗಿಡದಲ್ಲೂ ಕೂಡ ಒಂದೊಂದು ಎಲೆಗಳು ಅದರ ಸೈಜ್ಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಸೊ ಚಿಕ್ಕ ಚಿಕ್ಕ ಎಲೆ ಇರ್ಬೋದು, ಸ್ವಲ್ಪ ದೊಡ್ಡದು ಎಲೆ ಅಲ್ವಾ. ಎಲೆಗಳಲ್ಲೂ ಕೂಡ ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿರುತ್ತೆ. ಇಫ್ ಯು ಹ್ಯಾವ್ ಎ ಗಾರ್ಡನ್, ನಿಮ್ಮ ಮನೆ ಸುತ್ತಮುತ್ತ ಗಿಡಗಳಿತ್ತು ಅಂದರೆ ಮಕ್ಕಳೇ, ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಅಬ್ಸರ್ವ್ ಇಟ್. ಅರ್ಥ ಆಗ್ತಿದೆಯಾ? ಅಲ್ಲಿ ಹೋಗಿ ನೀವು ಅಬ್ಸರ್ವ್ ಮಾಡಿ ಮಕ್ಕಳೇ, ಹೇಗಿದೆ ಗಿಡಗಳನ್ನ ಎಲೆಗಳೆಲ್ಲ ಹೇಗಿದೆ. ಸೊ ಒಂದಕ್ಕೊಂದು ಗಿಡಗಳಿಗೆ ಎಷ್ಟೆಲ್ಲ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿ ಮಕ್ಕಳೇ. ಓಕೆನಾ? ನೆಕ್ಸ್ಟ್ ನೋಡಿ ಮಕ್ಕಳೇ, ನಾಟ್ ಓನ್ಲಿ ಇನ್ ದ ಲೀವ್ಸ್ ದ ಪ್ಲ್ಯಾಂಟ್ ಈಸ್ ಡಿಫ್ರೆಂಟ್ ಇನ್ ಫ್ಲವರ್ಸ್. ಸೊ ಹೂವುಗಳಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ಗಳು ಇರುತ್ತೆ. ಓಕೆನಾ? Plants have flowers on different colors, shapes and size. ಸೊ ಪ್ಲ್ಯಾಂಟ್ಸಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಇರುತ್ತೆ. ಇಟ್ ಮೇ ವೇರಿ ಇನ್ ಕಲರ್, ಶೇಪ್ಸ್ ಆ್ಯಂಡ್ ಸೈಜ್ ಅಲ್ವಾ. ನಮಗೆ ಹೂವುಗಳು ಗೊತ್ತು, ಎಷ್ಟು ಕಲರ್ಫುಲ್ಲಾಗಿ ಹೂವುಗಳೆಲ್ಲ ಇರುತ್ತಲ್ವಾ. ಸೊ ಒಂದೊಂದು ಹೂವುಗಳು ಒಂದೊಂದು ಕಲರಲ್ಲಿರುತ್ತೆ ಆ್ಯಂಡ್ ಒಂದೊಂದು ಶೇಪ್ಸಲ್ಲಿರುತ್ತೆ ಅಲ್ವಾ. ಸೊ ರೋಸ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಸನ್ಫ್ಲವರ್ ಅಲ್ವಾ ಮಕ್ಕಳೇ. ಸೊ ರೋಸೇ ಒಂಥರ ಹೂವು ಇರುತ್ತೆ, ಸನ್ಫ್ಲವರೇ ಬೇರೆ ಥರ ಇರುತ್ತೆ ಸೈಜಲ್ಲಿ, ನೋಡೋಕೆ ಅಟ್ರಾಕ್ಟಿವ್ ಆಗಿ ಕೂಡ ಇರುತ್ತೆ ಅಲ್ವಾ. ಆ್ಯಂಡ್ ಆಲ್ಸೋ ಇನ್ ದ ಕಲರ್. ಸೊ ರೋಸಲ್ಲೂ ಕೂಡ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ನೋಡಿರಬಹುದು ಅಲ್ವಾ ಮಕ್ಕಳೇ. ಎಸ್, ನಾಟ್ ಓನ್ಲಿ ಇನ್ ದ ಸ್ಟೆಮ್, ನಾಟ್ ಓನ್ಲಿ ಇನ್ ದ ಲೀವ್ಸ್. ಸೊ ಪ್ಲ್ಯಾಂಟ್ಸ್ ಈಸ್ ಡಿಫ್ರೆಂಟ್ ಇನ್ ಫ್ಲವರ್ಸ್ ಆಲ್ಸೋ ಚಿಲ್ಡ್ರನ್. ಓಕೆನಾ? ಸೊ ಹಾಗಿದ್ದರೆ ರೂಟಲ್ಲೂ ಕೂಡ ಪ್ಲ್ಯಾಂಟ್ಸ್ ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳೇ. ಹೇಗೆ ಅಂತ ನೋಡೋಣವಾ? Plants with different roots. Some plants have roots hanging in the air. Some plants have roots inside the ground. ಸೊ ರೂಟ್ಸ್ ಅಂದರೆ ಬೇರು ಅಲ್ವಾ ಮಕ್ಕಳೇ. ಸೊ ನೋಡಿ, ಸ್ವಲ್ಪ ಮರಗಳು, ಫಾರ್ ಎಕ್ಸಾಂಪಲ್ ದಟ್ ಈಸ್ ಬ್ಯಾನಿಯನ್ ಟ್ರೀ, ಆಲದ ಮರ, ನಮಗೆಲ್ಲ ಗೊತ್ತಿಲ್ಲ. ಸೊ ಅದನ್ನ ರೂಟ್ಸ್ ಎಲ್ಲಿರುತ್ತೆ? ಸೊ ವಿ ಕ್ಯಾನ್ ಸಿ ದ ರೂಟ್ಸ್. ಅದು ರೆಂಬೆಯಿಂದ ಬೇರುಗಳನ್ನ ಬಿಟ್ಟಿರುತ್ತೆ. ಸೊ ಅದು ಯಾಕೆ ಹೊರಗಡೆ ಬೇರೆ ಇರ್ತದೆ ಮಕ್ಕಳೇ? ದಿಸ್ ಇಸ್ ಸೋ ಬಿಗ್ ಟ್ರೀ ಅಲ್ವಾ. ಸೊ ಬ್ಯಾನಿಯನ್ ಈಸ್ ವೆರಿ ಬಿಗ್ ಟ್ರೀ. ಸೊ ಆ ಬಿಗ್ ಟ್ರೀ ದೊಡ್ಡದು ಆಗ್ತಾ ಏನಾಗುತ್ತೆ, ಬ್ರ್ಯಾಂಚಸ್ಗಳೆಲ್ಲ ಬೆಳೀತಾ ಹೋಗುತ್ತೆ ಅಲ್ವಾ. ಸೊ ಅದಕ್ಕೆ ಸಪೋರ್ಟಿವ್ ಬೇಕು. ಸೊ ಅದೇನಾಗುತ್ತೆ, ರೂಟ್ಸ್ನ ಬ್ರ್ಯಾಂಚಸ್ಸಿಂದ ರೂಟ್ಸ್ ಅದೇನು ಮಾಡುತ್ತೆ, ಮಣ್ಣು ಮೇಲೆ ಗಟ್ಟಿಯಾಗಿ ಬಿಗಿಯಾಗಿ ಕುತ್ಕೊಳ್ಳುತ್ತೆ ಮಕ್ಕಳೇ. ಆವಾಗ ಆ ದೊಡ್ಡ ಆಲದ ಮರಕ್ಕೆ ಸಪೋರ್ಟ್ ಆಗಿರುತ್ತೆ ಈ ರೂಟ್ಸ್. ಸೊ ಯು ಕ್ಯಾನ್ ಸಿ ದ ರೂಟ್ಸ್ ಆನ್ ದ ಏರ್ ಆ್ಯಂಡ್ ರೂಟ್ಸ್ ಇನ್ ದ ಗ್ರೌಂಡ್. ಸೊ ನಮಗೆಲ್ಲರಿಗೂ ಗೊತ್ತು, ಯೂಶ್ವಲಿ ಬೇರುಗಳೆಲ್ಲ ಮಣ್ಣಿನ ಒಳಗಡೆ ಇರುತ್ತೆ ಅಲ್ವಾ ಮಕ್ಕಳೇ. ಸೊ ಆಲ್ ರೂಟ್ಸ್ ಆರ್ ಇನ್ ದ ಗ್ರೌಂಡ್, ಇನ್ಸೈಡ್ ದ ಗ್ರೌಂಡ್, ಇಸಂಟ್ ಇಟ್ ಚಿಲ್ಡ್ರನ್? ಸೊ ಇನ್ ದ ಬ್ಯಾನಿಯನ್ ಟ್ರೀಯಲ್ಲಿ ಮಾತ್ರ ರೂಟ್ಸ್ ಎಲ್ಲ ಏನಾಗುತ್ತೆ, ಹ್ಯಾಂಗಿಂಗ್ ಇನ್ ದ ಹೇರ್, ಹೊರಗಡೆ ಹ್ಯಾಂಗ್ ಆಗಿರುತ್ತೆ, ಗಾಳಿಯಲ್ಲಿ ಹ್ಯಾಂಗ್ ಆಗಿರುತ್ತೆ. ಓಕೆನಾ ಮಕ್ಕಳೇ? ಎಸ್, ಬಿಕಾಸ್ ಈಸ್ ಇಟ್ ಅ ಬಿಗ್ ಟ್ರೀ, ಇದು ತುಂಬ ದೊಡ್ಡದು ಮರ ಅಲ್ವಾ. ಸೊ ಇದಕ್ಕೆ ಸಪೋರ್ಟಿವ್ ಬೇಕು ಏನಂತದ್ದು, ಬ್ರ್ಯಾಂಚಸ್ಸಿಂದ ಅದೇನಾಗುತ್ತೆ, ರೂಟ್ಸ್ಗಳು ಹೇರಲ್ಲಿ ಹ್ಯಾಂಗ್ ಆಗುತ್ತೆ, ದ್ಯಾನ್ ಹರ್ತಿಗೆ, ಸಾಯಿಲಿಗೆ ಟಚ್ ಆಗಿ ಅದೇನಾಗುತ್ತೆ, ಗಟ್ಟಿ ಆ ಮರಕ್ಕಿನ್ನೂ ಶಕ್ತಿ ದಟ್ ಮೀನ್ಸ್ ಗಟ್ಟಿ ಆಗುತ್ತೆ ಆ ಮರ, ಎಲ್ಲೂ ಕೂಡ ಬೀಳಬಾರ್ದು. ತುಂಬ ದೊಡ್ಡ ಮರ ಇರೋದ್ರಿಂದ ಅದೇನಾಗುತ್ತೆ, ಸಪೋರ್ಟಿವ್ ಆಗಿ ಇರುತ್ತೆ ಮಕ್ಕಳೇ. ಓಕೆನಾ? ಸೊ ಶಲ್ ವಿ ರೀಡ್ ಚಿಲ್ಡ್ರನ್? ಎಸ್, ಕಮ್ ಬ್ಯಾಕ್ ಟು ಯುವರ್ SR9. ಸೊ ನಾವು ವಿಲ್ ರೀಡ್ ದ ಟೆಕ್ಸ್ಟ್ ಬುಕ್. ಓಕೆ, ಯು ಶುಡ್ ರೀಡ್ ಅಲಾಂಗ್ ವಿತ್ ಮೀ ಚಿಲ್ಡ್ರನ್. ಓಕೆನಾ? Different kinds of plants. We see different plants around us. They have different leaves, stems, roots and flowers. First one, plants with different stems. Trees have thick stems. Some plants have thin stems. Grass has no stem.
thick stem, thin stem, no stem. Over. Next, turn your page. Plants with different leaves. Some plants have small leaves. Some plants have big leaves. Plants with different flowers. Plants have flowers of different colors, shapes, and size. Plants with different roots. Some plants have roots hanging in the air. Some plants have roots inside the ground. Yes, see children, so different plants have different types of roots, leaves, stems and flowers to help the plant live and grow. Okay na makle, so different types of plants ಗೆ different types of stem ಇದೆ, different types of leaves ಇದೆ, different types of flowers ಇದೆ ಅಲ್ವಾ. ಸೊ ಇದೆಲ್ಲ ಆ ಪ್ಲ್ಯಾಂಟಿಗೆ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅರ್ಥ ಆಗ್ತಿದೆಯಲ್ವಾ? ಎಸ್. ನಾವು ಆಲ್ ಆಫ್ ಯು ಓಪನ್ ಯುವರ್ ವರ್ಕ್ಶೀಟ್ ನಂಬರ್ 16 ಚಿಲ್ಡ್ರನ್. ಸೊ ನಿಮ್ಮ ವರ್ಕ್ಶೀಟ್ ನಂಬರ್ 16 ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. Uses of parts of the plant. Match the following parts of the plants with their uses. So ಇವಾಗ ನಾವು uses of the plants ಅನ್ನು ಮ್ಯಾಚ್ ಮಾಡೋಣವಾ? We can see holes in the leaves. So holes in the leaves ಏನು ಮಾಡುತ್ತೆ? Yes, so plants breathe through them. Come on, match it children from first one to third one. Plants breathe through them. Next, fruit, seeds. So seeds ಇಂದ ಏನಾಗುತ್ತೆ? They give rise to new plants. Come on, mark it. Second one to fourth one. They give rise to new plants. Next, leaves. Plants make food from ear, isn't it? So for third one in the first one match ಮಾಡಿ ಮಕ್ಕಳೇ. Okay, next you can see it's growing from the sapling to tree or a plant, isn't it? Yes, plants grow from sapling to trees. So last one and second one match ಮಾಡಿ ಮಕ್ಕಳೇ. ಅರ್ಥ ಆಯ್ತಾ? So these are all the 5 features, isn't it? Yes. So children, today we learned different types of plants, isn't it? So different types of plants has different types of stem, leaves, flowers, isn't it? So it helps the plant to grow and live. ಅರ್ಥ ಆಯ್ತಲ್ವಾ ಮಕ್ಕಳೇ? ಸೊ ನೀವು ನಿಮ್ಮ ಮನೆ ಹತ್ರ ಇರುವಂಥ ಪ್ಲ್ಯಾಂಟ್ಸನ್ನು ನೀವು ಹೋಗಿ ಅಬ್ಸರ್ವ್ ಮಾಡಿ. ಓಕೆನಾ? ಸೊ ಅಬ್ಸರ್ವ್ ಮಾಡಿ ನೋಡಿ ಮಕ್ಕಳೇ, ಆ ಪ್ಲ್ಯಾಂಟ್ಸ್ ಒಂದಕ್ಕೊಂದು ಹೇಗೆ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ಅದರ ಎಲೆಗಳನ್ನು ಕೂಡ, ಲೀವ್ಸ್ಗಳನ್ನ ನೋಡಿ, ಸೈಜಸ್ ನೋಡಿ, ಹೇಗೆ ಒಂದು ಎಲೆ ಚಿಕ್ಕದಿರುತ್ತೆ, ದೊಡ್ಡದು. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ದ ಡಿಫ್ರೆಂಟ್ ಫ್ಲವರ್ಸ್. ಇದೆಲ್ಲ ನೀವೇ ನಿಮ್ಮ ಸುತ್ತಮುತ್ತ ಇರುವಂಥ ಗಿಡಗಳಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳೇ. ಓಕೆನಾ? ಎಸ್. ಥ್ಯಾಂಕ್ ಯು ಚಿಲ್ಡ್ರನ್. ಬಾಯ್ ಆಲ್ ಆಫ್ ಯು.